ಮಾನ್ಯ ವೀಕ್ಷಕರೇ, ತಮಗೊಂದು ವಿಷಯವನ್ನು ತಿಳಿಸ್ಬೇಕು ಅಂತ ಹೇಳಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ತುಂಬ ಜನರು ಯಾರು ಕಡಿಮೆ ಇಲ್ಲ, ಎಲ್ರಿಗೂ ಗೌರವ ಬೇಕು, ಎಲ್ಲರೂ ಚೆನ್ನಾಗಿ ಬಾಳಬೇಕು, ಪ್ರತಿಯೊಬ್ಬರಿಗೂ ಗೌರವ ಸಿಗಬೇಕು, ಎಲ್ಲರೂ ಸ್ವಾಭಿಮಾನದಲ್ಲಿ ಬಾಳಬೇಕು ಅನ್ನೋ ಅಭಿಲಾಷೆ ಎಲ್ರಿಗೂ ಇರುತ್ತೆ. ಒಂದು ಮಾನವ ಸಮಾಜದಲ್ಲಿ ಒಂದು ಭೂಮಿ ಮೇಲೆ ಹುಟ್ಟುವಂಥ ಗಿಡಮರಗಳು ಒಂದೇ ಭೂಮಿ ಮೇಲೆ ಹುಟ್ಟಿದ್ರೂ ಅದೇ ಗಾಳಿ, ಅದೇ ನೀರು, ಅದೇ ಭೂಮಿಯ ಸ್ವಾರ ಅದು ಹೀರಿ ಬೆಳೆದ್ರೂ ಅದು ತನ್ನ ಗಿಡದ ಗುಣಧರ್ಮಕ್ಕೆ ಅನುಗುಣವಾಗಿ ಹಣ್ಣು ಹಂಪಲುಗಳನ್ನ ಕೊಡುತ್ತೆ. ಬೇರೆ ಬೇರೆ ರುಚಿನೂ ಇರುತ್ತೆ. ಒಂದು ಸಿಹಿ ಕೊಟ್ಟರೆ ಒಂದು ಹುಳಿ ಇರುತ್ತೆ, ಒಂದು ಹುಳಿ ಕೊಟ್ಟರೆ ಇನ್ನೊಂದು ಖಾರ ಇರುತ್ತೆ, ಹೀಗೆ ಇದ್ದೇ ಇರುತ್ತೆ. ಅದೇ ರೀತಿ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳು ಕೂಡ ವ್ಯಕ್ತಿಗಳಾಗಿ ಬೇರೆ ಬೇರೆಯಾಗಿ ಅರಳುತ್ತಿರ್ತಾರೆ. ಒಂದು ತಾಯಿ ಹೊಟ್ಟೆಯಲ್ಲಿ 3 ಮಕ್ಕಳು ಜನಿಸಿದರೆ ಆ 3 ಮಕ್ಕಳು ಕೂಡ ಬೇರೆ ಬೇರೆ ಥರದ ಕೆಪಾಸಿಟಿ, ಬೇರೆ ಬೇರೆ ಥರದ ಭಾವನೆಗಳು, ಬೇರೆ ಬೇರೆ ಥರದ ಇಂಟೆಲಿಜೆನ್ಸ್ ಎಲ್ಲ ಇರುತ್ತೆ. ಒಂದು ಮಗು ಭಾಳ ಬುದ್ಧಿವಂತಿದ್ದಾನೆ ಅಂತ ಅಂದರೆ ಬಾಕಿಯವರು ಹಾಗೆ ಆಗಬೇಕು ಅಂತೇನಿಲ್ಲ. ಅವ್ರದ್ದೇ ಆದ ವಿಶೇಷವಾದ ವ್ಯಕ್ತಿತ್ವ ಬೇರೆಯೇ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಜೀವಿಯೂ ಕೂಡ ಅದರದ್ದೇ ಆದ ಗೌರವನ ನಾವು ಕೊಡಬೇಕು, ಅದಕ್ಕೆ ಕೊಡಬೇಕಾದ ಮರ್ಯಾದೆಯನ್ನು ಕೂಡ ನಾವು ಕೊಡಬೇಕು. ಒಂದು ತಂದೆ ತಾಯಿಗಳು 3 ಮಕ್ಕಳನ್ನ ಹಡಿದ್ರೆ ಎಲ್ಲರೂ ಒಂದೇ ಥರ ಇರಬೇಕು, ಒಂದೇ ಥರ ಬುದ್ಧಿವಂತರಾಗಿರಬೇಕು, ಒಂದೇ ಕೆಪಾಸಿಟಿ ಇರಬೇಕು ಅಂಥೇಳಿ ನಿರೀಕ್ಷೆನೂ ಸರಿ, ಆದರೆ ಹಾಗಿರಲ್ಲ. ಅದು ಪ್ರತಿ ವ್ಯಕ್ತಿಯೂ ಕೂಡ ಬೇರೆಯೇ. ಪ್ರತಿ ವ್ಯಕ್ತಿ ಕೂಡ ತನ್ನದೇ ಆದ ಇಂಟೆಲಿಜೆನ್ಸು, ತನ್ನದೇ ಆದ ಸಾಮರ್ಥ್ಯ, ತನ್ನದೇ ಆದ ಕಾರ್ಯಕ್ಷಮತೆ ಎಲ್ಲ ಇರುತ್ತೆ. ಹಾಗಾಗಿ ಪ್ರತಿ ವ್ಯಕ್ತಿಯನ್ನು ಕೂಡ ಗೌರವಿಸೋದು, ಪ್ರತಿ ವ್ಯಕ್ತಿಯೂ ಕೂಡ ಮಾನ್ಯತೆ ಕೊಡೋದು, ಪ್ರತಿ ವ್ಯಕ್ತಿಯೂ ಕೂಡ ತನ್ನದೇ ಆದ ರೀತಿಯಲ್ಲಿ ಹರಡಲಿಕ್ಕೆ ಅವಕಾಶ ಮಾಡಿಕೊಡೋದು ತುಂಬ ಅತ್ಯಗತ್ಯ. ಪೇರೆಂಟ್ಸು ಮಕ್ಕಳನ್ನ ಬೆಳೆಸುವಾಗ ಹೀಗೆ ಬೆಳೆಸೋದು ತುಂಬ ಮುಖ್ಯ ಆಗುತ್ತೆ. ಈ ಪರ್ಟಿಕ್ಯುಲರ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಮಾಜದಲ್ಲಿ ಎಲ್ರಿಗೂ ಗೌರವ ಸಿಗಬೇಕು, ಎಲ್ಲರೂ ಸರಿಯಾಗಿ ಸಮವಾಗಿ ಬಾಳಬೇಕು, ಎಲ್ರಿಗೂ ಕೂಡ ಒಂದು ಸ್ವಾಭಿಮಾನ ಇರಬೇಕು ಅನ್ನೋ ಇದರಲ್ಲಿ ಯಾರನ್ನು ಯಾರು ಕೀಳಾಗಿ ಕಾಣೋದಾಗಲಿ, ಯಾರನ್ನ ಯಾರು ಮೇಲು ಅನ್ಕೊಳ್ಳೋದಾಗಲಿ ಅಗತ್ಯ ಕೂಡ ಇಲ್ಲ. ಆದರೆ ಮಾನವ ಸಹಜವಾಗಿ ಈ ಥರ ಒಂದು ಅಹಂ ಬರುತ್ತೆ, ನಾನು ಅವ್ರಿಗಿಂತ ಏನು ಕಡಿಮೆ ನಾನು ಅನ್ನೋ ಭಾವನೆ, ಅದು ಅಂಥ ಮೇಲ್ಭಾವನೆ ಆಗಲಿ ಇಲ್ಲ, ಅಥವಾ ನನಗಿಂತ ಅವ್ರು ಕಡಿಮೆ ಅನ್ನೋ ಭಾವನೆ ಆಗಲಿ, ಎರಡೂ ಕೂಡ ತಪ್ಪೇನೆ. ಮೇಲೇರ್ಮೇನೂ ಕೂಡ ತಪ್ಪೆ, ಕೀಳೇರ್ಮೇನೂ ಕೂಡ ತಪ್ಪೆ. ಪ್ರತಿ ವ್ಯಕ್ತಿ ಕೂಡ ವಿಶೇಷ, ಅವ್ರದ್ದೇ ಆದ ಸಾಮರ್ಥ್ಯ ಇದೆ, ಅವ್ರದ್ದೇ ಆದ ಕಾಂಟ್ರಿಬ್ಯೂಷನ್ ಮಾಡ್ಬೋದು ಅನ್ನೋ ಒಂದು ತಿಳುವಳಿಕೆ ನಮಗಿರೋದ್ರಿಂದ ಆ ಪ್ರಕಾರ ಬದುಕಿ ಬಾಳಿದರೆ ನಮಗೆ ಭಾಳ ದೊಡ್ಡ ಶಕ್ತಿ ಬರುತ್ತೆ. ಹಾಗಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿ ವ್ಯಕ್ತಿಯನ್ನು ಕೂಡ ಒಂದು ಘನತೆವೆತ್ತ ವ್ಯಕ್ತಿ ಅಂತೇಳಿ ಪರಿಗಣಿಸೋದು, ಅವ್ರನ್ನ ಗೌರವದಲ್ಲಿ ಕಾಣೋದು, ಅವ್ರನ್ನ ಗೌರವದಲ್ಲಿ ಮಾತನಾಡಿಸೋದು, ಅವ್ರಿಗೆ ಕೊಡಬೇಕಾದ ಸ್ಥಾನಮಾನಗಳನ್ನ ಕೊಡೋದು, ಅವ್ರನ್ನ ಎಂದೂ ನಾವು ಕೀಳು ಅಂತ ಭಾವಿಸ್ತೇನೆ ಅಥವಾ ಮೇಲು ಅಂತ ಭಾವಿಸ್ತೇನೆ, ಸಮಾನ ಮನಸ್ಸಿನ ದೃಷ್ಟಿಯಲ್ಲಿ ಇರೋವಂಥದ್ದು. ಸಾಮರ್ಥ್ಯಗಳೇನೇ ಇರಲಿ, ಸಾಮರ್ಥ್ಯಗಳು ಅವರವರ ಪ್ರಯತ್ನಕ್ಕೆ ತಕ್ಕಂತೆ ಸಾಮರ್ಥ್ಯಗಳು ವೃದ್ಧಿ ಆಗಿರ್ತವೆ. ಆದರೆ ಸಾಮರ್ಥ್ಯದ ಆಧಾರದ ಮೇಲೆ ವ್ಯಕ್ತಿ ಗೌರವ ಕೊಡೋದು ತಪ್ಪು. ಸಾಮರ್ಥ್ಯ ಅವರವರು ಗಳಿಸ್ಕೊಂಡಂಗೆ ಬರುತ್ತೆ, ಆದರೆ ಜೀವ ಒಂದೇ ಆಗಿರೋದ್ರಿಂದ, ಜೀವಕ್ಕೆ ಪ್ರತಿ ಜೀವಕ್ಕೂ ಬೆಲೆ ಇರೋದ್ರಿಂದ, ಅವು ಪ್ರತಿಯೊಬ್ಬರಿಗೂ ಸ್ವಾಭಿಮಾನಿಗಳೇ ಆಗಿರೋದ್ರಿಂದ ನಾವು ಅದಕ್ಕೆ ಧಕ್ಕೆ ಬರದಂಗೆ ಸಹಮಾನರೊಟ್ಟಿಗೆ ನಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ನಾನು ಈ ಇಂಡಿವಿಜುವಲ್ ಅಂದರೆ ಪ್ರತಿ ವ್ಯಕ್ತಿಯೂ ಕೂಡ ಒಂದು ವಿಶೇಷ, ಈಚ್ ಇಂಡಿವಿಜುವಲ್ ಈಸ್ ಯುನೀಕ್ ಅನ್ನೋ ವಿಷಯ ನಾವು ತರೋದಾದರೆ, ಆ ಯುನೀಕ್ನೆಸ್ನ ನಾವು ಪ್ರತಿಯೊಬ್ಬರಲ್ಲಿ ಹುಡುಕ್ತಾ ಹೋಗಬೇಕು. ಆ ಪ್ರತಿಯೊಬ್ಬರಲ್ಲಿ ಹುಡುಕಿ ಬೆಳೆಸಿದರೆ ಅದು ಜಾಗೃತ ಆಗುತ್ತೆ. ಹಾಗಾಗಿ ಒಂದು ವ್ಯಕ್ತಿ ಮಲ್ಟಿಪಲ್ ಅನ್ನೋ ಶಕ್ತಿಯನ್ನು ಹೊಂದೋ ಸಾಧ್ಯತೆಗಳು ಬಹಳ ಇದ್ದಾವೆ. ಕೃಷಿಕ ಆಗಿದ್ದವನು ಕವಿನೂ ಆಗಿರ್ಬೋದು, ಕವಿ ಆಗಿದ್ದವನು ಒಳ್ಳೆಯ ಹಾಡುಗಾರನೂ ಆಗಿರ್ಬೋದು, ಅಥವಾ ಒಳ್ಳೆಯ ಒಂದು ಚಿಂತನಶೀಲ ವ್ಯಕ್ತಿ ಕೂಡ ಆಗಿರ್ಬೋದು, ಒಳ್ಳೆಯ ಹೋರಾಟಗಾರನೂ ಆಗಿರ್ಬೋದು. ಹಾಗಾಗಿ ಯಾರಲ್ಲಿ ಏನು ಶಕ್ತಿ ಯಾವಾಗ ಅರಳುತ್ತೆ ಅನ್ನೋದು ಅವರವರು ಅವರ ಜೀವನದಲ್ಲಿ ಹೇಗೆ ತೊಡಗಿಸ್ಕೊಳ್ತಾರೆ,
ಯಾವ ರೀತಿ ಇನ್ವಾಲ್ವ್ ಆಗ್ತಾರೆ ಅನ್ನೋದೇ ಮುಖ್ಯ ಆಗುತ್ತೆ. ಉದಾಹರಣೆಗೆ ನಾನು ವಿಜ್ಞಾನ ವಿಷಯವನ್ನು ಓದ್ತಾ ಇದ್ದರೂ BSc ವಿಶೇಷವಾಗಿ ನನಗೆ ನಮ್ಮ ಮನೆಯ ಪರಿಸರದ ಹಿನ್ನೆಲೆಯಲ್ಲಿ ಸ್ವಲ್ಪ ಸಾಮಾಜಿಕ ಕಳಕಳಿಯನ್ನು ಮೂಡಿಸ್ಕೊಳ್ಳಿಕ್ಕೆ ಅವಕಾಶ ಇತ್ತು. ನನ್ನಪ್ಪ ವಿಶೇಷವಾಗಿ ಕೈ ಕಾಲು ಮುರಿದವರಿಗೆ ಅವ್ರಿಗೆ ಕಟ್ಟಿ ಕಾಲು ಮತ್ತೆ ಕೂಡ್ಕೊಳ್ಳೋಂಗೆ ಮಾಡೋದು, ಅಥವಾ ಉಳುಕಿದ್ದವರಿಗೆ ಉಳುಕು ತೆಗೆದು ವಾಶಿ ಮಾಡುವಂಥದ್ದು. ಹೀಗೆ ನನ್ನಪ್ಪ ಮಾಡಿದರೆ, ನನ್ನ ದೊಡ್ಡಪ್ಪ ವಿಶೇಷವಾಗಿ ಅವರಿಗೆ ಒಂದು ಚೀಟ್ ಬರೆದು ಕೊಡೋದು, ಅವರಿಗೆ ಒಂದು ಕಾಯಿಲೆ ಇದ್ದರೆ ಅವರಿಗೆ ಔಷಧಿಗಳು ಕೊಡೋದು, ಈ ಥರ ಮಾಡ್ತಾಯಿದ್ರು. ಹಾಗಾಗಿ ನಮ್ಮ ಮನೆಗೆ ಸಾಕಷ್ಟು ಜನರು ಬರೋರು, ಅವರ ಸಂವಾದಗಳು ಕೂಡ ನಡೀತಾ ಇದ್ದು. ಹಾಗಾಗಿ ಅವರ ನಡುವೆ ಅವರ ಮತ್ತು ನಮ್ಮ ಮನೆಯವರ ನಡುವೆ ಒಂದು ಒಳ್ಳೆಯ ಸಂಬಂಧಗಳು ಊರಿನಲ್ಲಿತ್ತು. ಇದನ್ನು ನಾನು ನೋಡ್ತಾ ಬೆಳೆದ್ರಿಂದ ನನಗೂ ಕ್ರಮೇಣ ಓದುವಾಗಲೇ ಅನಿಸ್ತಿತ್ತು ಕೋರ್ಟ್ಗೆ ಹೋಗಿ ನಿಂತ್ಕೊಂಡು ಕೋರ್ಟ್ನ ನೋಡುವಂಥದ್ದು, ಹಾಗೆ ಹಾಸ್ಪಿಟ್ಲಿಗೆ ಹೋಗೋದು, ಹಾಸ್ಪಿಟಲ್ ವಾಚ್ ಮಾಡೋವಂಥದ್ದು. ಹೀಗೆ ನನ್ನ ಮನಸ್ಸಿಗೆ ಬಂದದ್ದನ್ನು ನಾನು ಗಮನಿಸಿ ಬೆಳೀತಾ ಹೋದಾಗ ನನಗೆ ಅನಿಸ್ತು ವಿಜ್ಞಾನಕ್ಕಿಂತಲೂ ಸಮಾಜ ಕಾರ್ಯಕ್ಕೆ ನಾನು ತೊಡಗಿಸ್ಕೋಬೇಕು, ಸಮಾಜ ಕಾರ್ಯನ ಮಾಡಬೇಕು ಅನ್ನೋ ಆಶೆಯಿಂದ ನಾನು MSW ಓದಲಿಕ್ಕೆ ಹೋದೆ. MSW ಓದಿದ ಮೇಲೆ ನಾನು ಇಂಡಸ್ಟ್ರೀಸ್ ಸ್ವಲ್ಪ ಸಮಯ ಕೆಲಸ ಮಾಡಿ, ಆ ನಂತರ ಈ ಸಮಾಜದಲ್ಲಿ ಅತ್ಯಂತ ಕಷ್ಟಕ್ಕೆ ಒಳಗಾದಂತಹ ಅವರ ಅರಣ್ಯವನ್ನು ಕಳ್ಕೊಂಡು ಮತ್ತು ನಿರ್ಗತಿಕರಾಗಿ ಕೂಲಿ ಜೀತ ಮಾಡಿ ಬದುಕಿದಂಥ ಆದಿವಾಸಿಗಳ ಕ್ಷೇಮಕ್ಕಾಗಿ ಕೆಲಸ ಮಾಡ್ಕೊಂತ ಮನಸ್ಸು ಬಂದ್ರಿಂದ ಅವರ ಸಂಘಟನೆ ಕಾರ್ಯನ ಪ್ರಾರಂಭಿಸಿದೆ. ಅವರ ಸಂಘಟನೆ ಕಾರ್ಯ ಪ್ರಾರಂಭಿಸಿದ್ರಿಂದ ಇವತ್ತು ನಾನು ಹುಣಸೂರು ತಾಲೂಕಲ್ಲಿ ಒಂದು ವಿಶೇಷವಾಗಿ ಆದಿವಾಸಿಗಳ ಒಂದು ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡುವಂಥ ಮನಸ್ಸನ್ನು, ಶಕ್ತಿಯನ್ನು ರೂಢಿಸಿಕೊಂಡೆ. ಹೀಗೆ ಅಂದರೆ ನಾವು ಏನು ಅಭಿಲಾಷೆಯನ್ನು ಹೊಂದಿರ್ತೀವಿ, ಆ ಅಭಿಲಾಷೆಗೆ ತಕ್ಕಂತೆ ನಾವು ನಮ್ಮನ್ನು ರೂಢಿಸ್ಕೊಳ್ಬೋದು, ನಮ್ಮನ್ನು ಬೆಳೆಸ್ಕೊಳ್ಬೋದು ಕೂಡ. ಸೊ ಒಂದು ವಿಷಯದ ಮೇಲೆ ಜ್ಞಾನ ಆಳವಾಗಿ ಹೋಗ್ತದೆ. ಯಾವಾಗ ನೀವು ಕೆಲಸ ಮಾಡ್ತಾ ಹೋಗ್ತೀರಿ, ನಿಮ್ಮ ಅನುಭವದ ಆಧಾರದ ಮೇಲೆ, ನೀವು ನಿರಂತರ ಕಲಿಕೆ ಆಧಾರದ ಮೇಲೆ ನೀವು ವಿಶೇಷವಾಗಿ ಗುಣಗಳನ್ನು ಬೆಳೆಸ್ಕೊಳ್ತಾ ಹೋಗ್ತೀರಿ. ಸೊ ಏನು